ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20/30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಮಾಡಿರೋಂಥದ್ದು, ಬೀಮ್ ಬಾಟಮ್ವರೆಗೂ ಗೇಟ್ ಮಾಡಿರೋಂಥದ್ದು. ಫಸ್ಟ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ಬಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಆಗಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಫಸ್ಟ್ ಫ್ಲೋರ್ನಲ್ಲಿ ಎಲಿವೇಶನ್ ನಿಮಗೆ ಟ್ಯೂಬ್ಸ್ ಕೂಡ ಯೂಸ್ ಮಾಡಿರುವಂಥದ್ದು. MS ಟ್ಯೂಬ್ಸ್ ಯೂಸ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು ಸ್ಟೇರ್ ಕೇಸ್ ವಾಲ್ನಲ್ಲಿ. ಪಾರ್ಕಿಂಗ್ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಹಾಗೆ ಫಂಡರ್ಮ್ಯಾಕ್ ಶೀಟ್ HPL ಶೀಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಪಾರ್ಕಿಂಗ್ನ ಗೇಟ್. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು ರೂಮ್ ಕೂಡ ಸಿಗುವಂಥದ್ದು, ಬ್ಯಾಚುಲರ್ ರೂಮ್ ಸಿಗುವಂಥದ್ದು. ಫ್ಲೋರಿಂಗ್ನ ಪಾರ್ಕಿಂಗ್ ಅಲ್ಲಿ ಬಂದು 2x2 ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಬರುತ್ತೆ, ಈ ಕಡೆ ಸಂಪ್ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ರೂಮ್ ಹಾಗೆ ಮೇಲ್ಗಡೆ ಡೂಪ್ಲೆಕ್ಸ್ ಹೌಸ್ಗೆ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿರುವಂಥದ್ದು. ಇಲ್ಲಿ 2 ಪೈಪ್ಸ್ ಕೊಟ್ಟಿರುವಂಥದ್ದು. ಹಾಗೆ ಈ ರೂಮ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ವಾಲ್ನಲ್ಲಿ ಬರುವಂಥದ್ದು. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ ಒಂದು ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ನ ರೂಮ್ ಡೋರ್ ಬಂದು ನಿಮಗೆ ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ರೂಮ್ನ ಫ್ಲೋರಿಂಗ್ ನಲ್ಲಿ ಬಂದು 2x4 ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಒಂದ್ ಸೈಡ್ ನಲ್ಲಿ ಒಂದು 3 ಶಟರ್ ವಿಂಡೋ ಸಿಗುತ್ತೆ. ಈ ಕಡೆ ಪಾರ್ಕಿಂಗ್ ಕಡೆ ಕೂಡ ನಿಮಗೆ ಒಂದು 3 ಶಟರ್ನ ವಿಂಡೋ ಸಿಗುತ್ತೆ. ಈ ವಿಂಡೋ ಬಂದು ನಿಮಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಕಡೆ ಬರುವಂಥದ್ದು. ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ ಇಲ್ಲಿ ಕೂಡ ಟೀಕುಡ್ ವಾಸ್ಕಲ್ ಹಾಗೆ ರೆಡಿಮೇಡ್ ಡೋರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ 1.5 ಫೀಟ್ ಸೆಟ್ ಬ್ಯಾಕ್ ಬರುವಂಥದ್ದು. ಈ ರೂಮ್ ನಲ್ಲಿ ನಿಮಗೆ ಕಿಚನ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 SS ಬ್ಯಾಸ್ಕೆಟ್ ಸಿಗುತ್ತೆ. ಹಾಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 20 mm ನ ಬ್ಲಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಡಿಜಿಟಲ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಇಲ್ಲೊಂದು 2 ಫೀಟ್ ನ SS ಸಿಂಕ್ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ ಕೂಡ ಕೊಟ್ಟಿರೋದ್ರೆ ಇಲ್ಲಿ ಸ್ಟೋರೇಜಸ್ಗೆ. ಹಾಗೆ ಒಂದು 3 ಶಟರ್ ವಿಂಡೋ ಸಿಗುತ್ತೆ. ಚಿಮ್ನಿಗೆ ನಿಮಗೆ ಹೋಲ್ ಕೊಟ್ಟಿರುವಂಥದ್ದು, ಚಿಮ್ನಿ ಪೈಪ್ ಹಾಕೋದಕ್ಕೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಹಾಲ್ ನಲ್ಲಿ ಹಾಗೆ ಕಿಚನ್ ನಲ್ಲಿ 2 ಕಡೆ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುವಂಥದ್ದು, ಬ್ಯಾಚುಲರ್ ರೂಮ್ ತರ ಮಾಡಿರುವಂಥದ್ದು. ಬಾತ್ರೂಮ್ ಅಲ್ಲಿ ಕೂಡ ಟೀಕುಡ್ ನ ವಾಸ್ಕಲ್ ಹಾಗೆ ವಿನಿಯರ್ ಡೋರ್ ಹಾಕಿರುವಂಥದ್ದು. ಬಾತ್ರೂಮ್ ಅಲ್ಲಿ ಫುಲ್ ಸ್ಟಫ್ ಆಗಿದೆ, ಐಟಮ್ ಎಲ್ಲ ಕಾಣೋದಿಲ್ಲ. ಬಾತ್ರೂಮ್ ಕೂಡ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ. ಮತ್ತೆ ಈ ಪಾರ್ಕಿಂಗ್ ಇಂದ ನಿಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ನಲ್ಲಿ ಬಂದು ಆಂಟಿ ಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಎಲಿವೇಶನ್ ನಲ್ಲಿ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ರೈಲಿಂಗ್ ಬಂದು SS ಟ್ಯೂಬ್ ಇಂದ ಮಾಡಿರುವಂಥದ್ದು. ಹಾಗೆ ಮೇನ್ ಡೋರ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೆಕ್ಸ್ಚರ್ಡ್ ಪೈಂಟ್ ಮಾಡಿದ್ದಾರೆ. ಈ ವಾಲ್ ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್. ಇನ್ನ ಡೋರ್ ನೋಡೋದಾದ್ರೆ ನೀವು ಮೇನ್ ಡೋರ್ ನಲ್ಲಿ ವಾಸ್ಕಲ್ ಹಾಗೆ ಮೇನ್ ಡೋರ್ ನಲ್ಲಿ ನಿಮಗೆ ಟೀಕುಡ್ ಯೂಸ್ ಮಾಡಿರುವಂಥದ್ದು. ಇವರು ಟೀಕುಡ್ ಇಂದ ಮಾಡಿರುವಂತಹ ವಾಸ್ಕಲ್ ಹಾಗೆ ಮೇನ್ ಡೋರ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ ನಲ್ಲಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಓಕ್ ಶೀಟ್ ಅಂತಾನು ಹೇಳ್ಬೋದು. ಇನ್ನ ಇಲ್ಲಿ ಮೇನ್ ಡೋರ್ ಇಂದ ನಾವು ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ದೊಡ್ಡದಾದಂತ ಲಿವಿಂಗ್ ಏರಿಯಾ ಸಿಗುವಂಥದ್ದು. 2030 ನಿಮಗೆ ಈ ಲಿವಿಂಗ್ ಏರಿಯಾ ನೋಡಿದ್ರೆ ಸ್ಪೇಷಿಯಸ್ ಅಂತ ಅನ್ಸುತ್ತೆ.
ಲಿವಿಂಗ್ ನಲ್ಲಿ ನಿಮಗೆ 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕೆಳಗಡೆ ಕೂಡ ಚಿಕ್ಕ ಚಿಕ್ಕ ಶಟರ್ಸ್ ಕೊಟ್ಟಿರುವಂಥದ್ದು. ಫುಲ್ ನಿಮಗೆ 7 ಫೀಟ್ ಹೈಟ್ ವಿಂಡೋ ಮಾಡಿರುವಂಥದ್ದು. ಈ ಕಡೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ನಲ್ಲಿ ಬಂದು ನಿಮಗೆ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಸೆಟಪ್ ಬಾಕ್ಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಕಡೆ ನೋಡ್ಬೋದು ರಾಫ್ಟರ್ ಶೀಟ್ ಹಾಕಿದ್ದಾರೆ ನೋಡ್ಬೋದು. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಕೂಡ ವಾಲ್ ಪೂರ್ತಿ ಕ್ಲಾಡಿಂಗ್ ಮಾಡಿರುವಂಥದ್ದು ರಾಫ್ಟರ್ ಶೀಟ್ ಇಂದ. ಇಲ್ಲಿ ಈ ಕಡೆ ಬಂದ್ರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ 3 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಒಂದು SS ಪುಲ್ಔಟ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 ಫೀಟ್ ಕ್ವಾಡ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಹಾಕಿದ್ದಾರೆ. 2 ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಬರುವಂಥದ್ದು ಟಾಪ್ ಕ್ಯಾಬಿನೆಟ್ ಅಲ್ಲಿ. ಈ ಕಡೆ ಟಾಲ್ ಯೂನಿಟ್ ಅಲ್ಲಿ ಕೂಡ ನಿಮಗೆ ಪ್ರೊಫೈಲ್ ಗ್ಲಾಸ್ ಡೋರ್ ಬರುವಂಥದ್ದು, ಅಲ್ಯೂಮಿನಿಯಂ ಪ್ರೊಫೈಲ್ ಗ್ಲಾಸ್ ಡೋರ್. ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೂಡ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. 2 ಕಡೆ ಲಾಫ್ಟ್ ಬರುತ್ತೆ. ಒಳ್ಳೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಟಾಲ್ ಯೂನಿಟ್ ಪಕ್ಕದಲ್ಲಿ ನಮಗೆ ಫ್ರಿಡ್ಜ್ ಏರಿಯಾ ಬರುವಂಥದ್ದು. ಫ್ರಿಡ್ಜ್ ಇಡೋದಕ್ಕೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಇದರ ಪಕ್ಕದಲ್ಲೇ ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಡೈನಿಂಗ್ ಏರಿಯಾನಲ್ಲಿ ಒಂದು 3 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಕೌಂಟರ್ ಕೊಟ್ಟಿರುವಂಥದ್ದು, ವಾಶ್ ಬೇಸನ್ ಇಡೋದಕ್ಕೆ ಕೌಂಟರ್ ಕೊಟ್ಟಿರುವಂಥದ್ದು. ಕೌಂಟರ್ ಟಾಪ್ ವಾಶ್ ಬೇಸನ್ ಬರುತ್ತೆ. ಈ ಕಡೆ ಪೂಜಾ ಏರಿಯಾ ಬರುವಂಥದ್ದು. ಪೂಜಾ ರೂಮ್ ಆಪೋಸಿಟ್ ಅಲ್ಲಿ ಒಂದು ಸಿಂಗಲ್ ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಓಪನ್ ಪೂಜಾ ರೂಮ್ ಮಾಡಿರುವಂಥದ್ದು. ಇಲ್ಲಿ ಡೋರ್ ಬರೋದಿಲ್ಲ, ಪೂರ್ತಿ ವುಡ್ ಅಲ್ಲಿ ಮಾಡಿರುವಂಥ ಪೂಜಾ ರೂಮ್ ಸಿಗುತ್ತೆ. ಎಲ್ಲ ಸ್ಲ್ಯಾಬ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಲ್ಯಾಬ್ ಕೆಳಗಡೆ ಸ್ಲ್ಯಾಬ್ ಕೊಟ್ಟಿರುವಂಥದ್ದು, ಹಾಗೆ ಇಲ್ಲಿ ಫೋಟೋಸ್ ಇಡೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು. ಎಲ್ಲ ವುಡ್ನಲ್ಲೇ ಮಾಡಿರುವಂಥದ್ದು, ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಇನ್ನು ಮನೆಯ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಫ್ಲೋರಿಂಗ್ ನಲ್ಲಿ. ಇನ್ನು ಲಿವಿಂಗ್ ಅಲ್ಲೇ ನಮಗೆ ಡೂಪ್ಲೆಕ್ಸ್ ಹೌಸ್ ನ ಇಂಟೀರಿಯರ್ ಸ್ಟೇರ್ಸ್ ಸಿಗುವಂಥದ್ದು. ಇಲ್ಲೂ ಕೂಡ ಸ್ಟೇರ್ ಕೇಸ್ ನಲ್ಲಿ ಸೇಮ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಸರ್ ನಲ್ಲಿ ಟೈಲ್ ಹಾಕಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ರೈಲಿಂಗ್ಸ್ ಪೂರ್ತಿ ನಿಮಗೆ SS ರೈಲಿಂಗ್ಸ್ ಮಾಡಿರುವಂಥದ್ದು. ಫುಲ್ ಕವರ್ ಮಾಡಿದ್ದಾರೆ ಸ್ಟೇರ್ ಕೇಸ್ ಏರಿಯಾ, ಎಲ್ಲೂ ನಿಮ್ಗೆ ಗ್ಯಾಪ್ ಬರೋದಿಲ್ಲ. SS ಟ್ಯೂಬ್ಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇನ್ನು ನಾವು ಸೆಕೆಂಡ್ ಫ್ಲೋರ್ಗೆ ಬಂದ್ರೆ ಇಲ್ಲಿ ಒಂದು ಪೇಂಟಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಟ್ರೀ ಡಿಸೈನ್ ಪೇಂಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ ಓಪನ್ ಕೂಡ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಡಬಲ್ ಲೈಟ್ ಓಪನ್ ಕೊಟ್ಟಿರುವಂಥದ್ದು. ಇನ್ನು ಈ ಫ್ಲೋರ್ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಕುಬೇರನ್ ಮೂಲಕ ಕರೆಕ್ಟ್ ಆಗಿ ವಾರ್ಡ್ರೋಬ್ ಸಿಗುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಫುಲ್ ರೂಫ್ ಹೈಟ್ ಮಾಡಿರುವಂಥದ್ದು. ವಾರ್ಡ್ರೋಬ್ಸ್ ನ ಲಾಫ್ಟ್ ಮಾಡಿಲ್ಲ, ಪೂರ್ತಿ ವಾರ್ಡ್ರೋಬ್ ಮಾಡಿರುವಂಥದ್ದು. ಇಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಮಿರರ್ ಆಗಿ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಇದು ಕೂಡ ಅಲ್ಯೂಮಿನಿಯಂ ಪ್ರೊಫೈಲ್ ಮಾಡಿರುವಂಥದ್ದು. ಇಲ್ಲಿ ಗ್ಲಾಸ್ ವಿತ್ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಮಾಡಿರುವಂಥದ್ದು. ಇಲ್ಲಿ ವಾರ್ಡ್ರೋಬ್ ಡೋರ್ ಕೂಡ ನಿಮಗೆ ಅಲ್ಯೂಮಿನಿಯಂ ಪ್ರೊಫೈಲ್ ಅಲ್ಲೇ ಮಾಡಿರುವಂಥದ್ದು ನೋಡ್ಬೋದು. ಆರಿಸ್ಟೋ ಡೋರ್ಸ್ ಬರುವಂಥದ್ದು. ಈ ಕಡೆ ಕಾಟ್ ಹಾಕೋದಕ್ಕೆ ಸ್ಪೇಸ್ ಸಿಗುತ್ತೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ರೂಮ್ ನಲ್ಲಿ ಬಾಲ್ಕನಿ ಕೂಡ ಸಿಗುವಂಥದ್ದು. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತಹ ಬಾಲ್ಕನಿ ಇದು. ಬಾಲ್ಕನಿ ರೈಲಿಂಗ್ ಸೈಡ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನಲ್ಲಿ ಡಿಜಿಟಲ್ ಟೈಲ್ ಹಾಕಿರುವಂಥದ್ದು. ಸೀಲಿಂಗ್ ನಲ್ಲಿ ಬಂದು ಓಕ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಇನ್ನ ಅಟ್ಯಾಚ್ ಬಾತ್ರೂಮು ಸಿಗುತ್ತೆ ನಿಮಗೆ ಈ ರೂಮ್ ನಲ್ಲಿ. ಇಲ್ಲಿ ಆಲ್ಮೋಸ್ಟ್ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಲ್ಲ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಯಾವುದೂ ಆಗಿಲ್ಲ, ಎಲ್ಲ ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನು ಇಲ್ಲಿಂದ ಹೊರಗೆ ಬಂದ್ರೆ ನಮಗೆ ಈ ಕಡೆ ಕಾರ್ನರ್ ಅಲ್ಲಿ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಕಿಡ್ಸ್ ರೂಮ್ ಬರುವಂಥದ್ದು. ಇಲ್ಲಿ ಈ ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಕೂಡ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ
ಸೇಮ್ ಆ ರೂಮಲ್ಲಿ ನೋಡಿದಾಗನೇ ಆರಿಸ್ಟೋ ಟೈಪ್ನ ಡೋರ್ ಮಾಡಿರೋವಂಥದ್ದು, ಫುಲ್ ರೂಫ್ ಹೈಟ್ ವಾರ್ಡ್ರೋಬ್ ಮಾಡಿರೋವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಗ್ಲಾಸ್ ಡೋರ್ ಮಾಡಿರೋವಂಥದ್ದು ನೋಡ್ಬೋದು. ಫಿಟ್ಟಿಂಗ್ಸ್ ಕೂಡ ನಿಮಗೆ ಎಲ್ಲ ಒಳ್ಳೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋವಂಥದ್ದು, ಇಲ್ಲ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಮಗೆ ಸ್ಟಡಿ ಟೇಬಲ್ ವಿತ್ ಟಿವಿ ಕ್ಯಾಬಿನೆಟ್ ಸಿಗೋವಂಥದ್ದು, ಸ್ಟಡಿ ಟೇಬಲ್ ವಿತ್ ಬುಕ್ ರ್ಯಾಕ್ ಸಿಗೋವಂಥದ್ದು ನಿಮಗೆ. ಹಾಗೆ ಈ ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇರೋವಂಥದ್ದು ಇಲ್ಲಿ. ಇದು ಕೂಡ 8 feet 8 ಟೈಲ್ ಕ್ಲಾಡಿಂಗ್ ಮಾಡಿದರೆ, ಎಲ್ಲ ಡಿಜಿಟಲ್ ಟೈಲ್ಸ್ ಕೂಡ ಯೂಸ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರೋಂಥದ್ದು. ಇನ್ನು ಸೀಲಿಂಗಲ್ಲಿ ನೋಡುವಾಗ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ನಲ್ಲಿ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ಸೇಮ್ ಕೆಳಗೆ ನೋಡಿದಾಗನೇ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಸಿಗೋವಂಥದ್ದು 3rd ಫ್ಲೋರ್ನಲ್ಲಿ. ಇಲ್ಲಿ ಕೂಡ ಒಂದು 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಇಲ್ಲಿ ನಿಮಗೆ 7 feet 8 ವಾರ್ಡ್ರೋಬ್ ಮಾಡಿ ಅದ್ರ ಮೇಲೆ ಲಾಫ್ಟ್ ಮಾಡಿರೋವಂಥದ್ದು. ಇಲ್ಲಿ ಕಾರ್ನರ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ರಾಫ್ಟರ್ಸ್ ಯೂಸ್ ಮಾಡಿರೋವಂಥದ್ದು ಮಿರರ್ ಏರಿಯಾನಲ್ಲಿ. ಇನ್ನು ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಈ ರೂಮಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುತ್ತೆ. 2 ರೂಮ್ಗಳಲ್ಲಿ ಬಾಲ್ಕನಿ ಸಿಗುವಂಥದ್ದು. ಹಾಗೆ ಎಲ್ಲ 3 ರೂಮ್ಗಳಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ಎಲ್ಲ ರೂಮ್ಗಳಲ್ಲೂ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇದ್ರ ಆಪೋಸಿಟ್ ಅಲ್ಲೇ ನಮಗೆ ಓಪನ್ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಸನ್ಲೈಟ್ಗೆ ಓಪನ್ ಕೊಟ್ಟಿರುವಂಥದ್ದು. MS ಟ್ಯೂಬ್ ಇಂದ ಗ್ರಿಲ್ ಮಾಡಿ ಅದ್ರ ಮೇಲೆ ಟಫಾಂಡ್ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ ಸೇಫ್ಟಿಗೋಸ್ಕರ. ಇಲ್ಲಿ ರೈಲಿಂಗ್ ಅಲ್ಲಿ ಕೂಡ SS ಟ್ಯೂಬ್ಸ್ ಇಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಹೊರಗೆ ಬಂದ್ರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. MS ಟ್ಯೂಬ್ಸ್ ಇಂದ ಮಾಡಿರುವಂಥ ಲ್ಯಾಡರ್ ಕೊಟ್ಟಿರುವಂಥದ್ದು. ಇಲ್ಲಿ ವಾಷಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಮೇಲೆ ಬಂದರೆ ನಾವು ಮೇಲೆ ಟ್ಯಾಂಕ್ ರೂಮ್ ಸಿಗುವಂಥದ್ದು. ಹಾಗೆ ಹೆಡ್ ರೂಮಲ್ಲಿ ಸನ್ಲೈಟ್ಗೋಸ್ಕರ ಟಫಾಂಡ್ ಗ್ಲಾಸ್ ಹಾಕಿ ಮಾಡಿರುವಂಥದ್ದು. ಇಲ್ಲಿ 2 ಕಡೆ ಸಿಗುತ್ತೆ, ಇಲ್ಲೊಂದು ಸಿಗುವಂಥದ್ದು, ಹಾಗೆ ಈ ಕಡೆ ಒಂದು ಸಿಗುವಂಥದ್ದು. ಟ್ಯಾಂಕ್ ರೂಮಲ್ಲಿ ಕೆಳಗಡೆ ನಿಮಗೆ ಸ್ಟೋರ್ ರೂಮ್ ಮಾಡಿರುವಂಥದ್ದು ನೋಡ್ಬೋದು. MS ಡೋರ್ ಮಾಡಿ ಸ್ಟೋರ್ ರೂಮ್ ಮಾಡಿದ್ದಾರೆ. ಮೇಲೆ 2 ಓವರ್ ಹೆಡ್ ಟ್ಯಾಂಕ್ ಸಿಗುತ್ತೆ. ಇಲ್ಲಿ ನೀವು ಟೆರೆಸ್ ಏರಿಯಾನಲ್ಲಿ ಕೆಳಗಡೆ ಸಿಟ್ಔಟ್ ಬೇಕಿದ್ರು ಮಾಡ್ಕೋಬಹುದು. ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಬಿಲ್ಡಿಂಗ್ ಇರೋ ಏರಿಯಾ ಒಂದ್ಸಲಿ ನೋಡ್ಕೊಳ್ಳಿ. ಫುಲ್ಲಿ ಬಿಲ್ಟಪ್ ಏರಿಯಾನಲ್ಲಿ ಇರುವಂಥದ್ದು BDA ಸೈಟ್ ಆಗಿರುವಂಥದ್ದು. ಇದು BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.